ನಮ್ಗೆ ಇನ್ನೊಂದು 3 ತಿಂಗಳು ಸಿಕ್ಕಿದ್ದಿದ್ರೆ ಬಹುಶಃ 3 ಲಕ್ಷ ಆಗ್ತಿತ್ತು. ಆದ್ರೆ ಕೇಂದ್ರ ಸರ್ಕಾರ ಸೆನ್ಸಸ್ ಕಾರಣದಿಂದ ಡಿಸೆಂಬರ್ 31ರ ನಂತರ ಹೊಸ ಕಂದಾಯ ಗ್ರಾಮಗಳನ್ನ ರಚನೆ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಸೊ ಡಿಸೆಂಬರ್ವರೆಗೂ ಮಾತ್ರ ನಮಗೆ ಅವಕಾಶ ಇತ್ತು. ಸೊ ಈ 2.5 ವರ್ಷ, ಡಿಸೆಂಬರ್ ಅಂದ್ರೆ 2.5 ವರ್ಷ ಲೆಕ್ಕ ಬರುತ್ತೆ. ಸೊ 2.5 ವರ್ಷದಲ್ಲಿ ಈಗ ನಾವು 2,20,000, ಬಹುಶಃ ಅದೇ ನಾವು ಇನ್ನು ಮೇ ಎಂಡ್ ಆಗೋಷ್ಟೊತ್ತಿಗೆ ಇನ್ನೂ ಒಂದು 20,000 ಆಗುತ್ತೆ ಅಂತ. ಯಾಕಂದ್ರೆ ಬೇರೆ ಅದರಲ್ಲಿ ಒಂದು ಸ್ವಲ್ಪ ಕಾನೂನಲ್ಲಿ ಅವಕಾಶ ಇದೆ. ಅದನ್ನ ನಾವು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಒಟ್ಟು ಒಂದು 2.25 ಒಂದು 2.30 ಇಲ್ಲಿವರೆಗೂ ಕೂಡ 2,30,000ವರೆಗೆ ಹಕ್ಕುಪತ್ರ ಕೊಡೋದಕ್ಕೆ ನಮಗೆ ಇವತ್ತು ಸಾಧ್ಯ ಆಗ್ತಾ ಇದೆ. ಇದರಲ್ಲೂ ಕೂಡ ನಮ್ಮ ವಿಲೇಜ್ ಕ್ರಿಯೇಷನ್ ಸೆಲ್ ಇಂದ ಹಿಡಿದು ಡೈರೆಕ್ಟ್ ಕಮಿಷನರೇಟ್ ಅಲ್ಲಿ ಕೆಳಗನ್ವರೆಗೆ ಎಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರೆಲ್ಲರ ಶ್ರಮದಿಂದ ಇವತ್ತು ನಾವು ಈ ಕಂದಾಯ ಹಕ್ಕುಪತ್ರ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ನಮಗೆ ಗೊತ್ತಿರೋ ಹಾಗೆ ನಾವು ಬರೀ ಒಂದು ಪೇಪರ್ ಅಲ್ಲಿ ಪ್ರಿಂಟ್ ಹಾಕಿ ಕೊಡ್ತಾ ಇಲ್ಲ, ಡಿಜಿಟಲ್ ಹಕ್ಕುಪತ್ರ ಮಾಡಿ ಅದನ್ನ ಈ ಸ್ವತ್ತು PID ಪ್ರಾಪರ್ಟಿ ID ಕ್ರಿಯೇಟ್ ಮಾಡಿ ಜನಗಳಿಗೆ ರಿಜಿಸ್ಟರ್ ಮಾಡಿ ಕೊಟ್ಟು ಅವರಿಗೆ ಈ ಸ್ವತ್ತನ್ನು ಕೂಡ ಮಾಡಿ ಕೊಡ್ತಾ ಇದ್ದೇವೆ. ಸೊ ಶಾಶ್ವತ, ಯಾರು ಕೂಡ ನಾಳೆ ಸಾಸಿವೆ ಕಾಳನಷ್ಟು ಅವರಿಗೆ ಭವಿಷ್ಯದಲ್ಲಿ ತೊಂದರೆ ಆಗಬಾರ್ದು, ಪದೇ ಪದೇ ಸರ್ಕಾರಕ್ಕೆ ಅಲಿಯುವಂಗೆ ಆಗಬಾರ್ದು ಕಚೇರಿಗಳಿಗೆ, ಮತ್ತು ನಾಳೆ ಅವ್ರಿಗೂ ಫ್ಯಾಮಿಲಿ ಒಳಗಡೆ ಡಿಸ್ಪ್ಯೂಟ್ ಬರಬಾರ್ದು. ಮತ್ತೆ ಒಂದೊಂದು ಸೈಟ್ಗೆ 2 ಹಕ್ಕುಪತ್ರ ಅಂತೇಳಿ ನಾನೆಲ್ಲ ನೋಡಿದ್ದೇನೆ. ನಾನು ಗ್ರಾಮೀಣ ಪ್ರದೇಶದಲ್ಲಿ ಶಾಸಕನಾಗಿ ಕೆಲಸ ಮಾಡಿದ್ದೇನೆ. ಎಷ್ಟು ಕಡೆ ನಗರ ಪ್ರದೇಶದಲ್ಲೂ ಅಷ್ಟೇ ಒಂದೇ ಜಾಗಕ್ಕೆ ಇಬ್ಬರಿಬ್ಬರು ಹಕ್ಕುಪತ್ರ ಇಟ್ಕೊಂಡು ಬರುವಂತಹದ್ದು. ಇವೆಲ್ಲ ಯಾವುದೂ ಸಮಸ್ಯೆ ಬಾರದ ಹಾಗೆ ಇವತ್ತು ಡಿಜಿಟಲ್ ರೂಪದಲ್ಲಿ ಪಕ್ಕ 100% ಪಕ್ಕ ಮಾಡಿ ರಿಜಿಸ್ಟರ್ ಮಾಡಿ ಕೊಡುವಂತ ಕೆಲಸ. ಕಳೆದ ನಾವು 2016ರಿಂದ 2023ರವರೆಗೆ 2,60,000 94C ಮತ್ತು 94D ಹಕ್ಕುಪತ್ರಗಳು ಕೊಡಲಾಗಿದೆ 7 ವರ್ಷದ ಅವಧಿಯಲ್ಲಿ, 16ರಿಂದ 23ರವರೆಗೆ. ಆ 2,60,000ದಲ್ಲಿ ಎಷ್ಟು ಈ ಸ್ವತ್ತು ಆಗಿದೆ ಅಂದ್ರೆ ಬರೀ 10,000 ಮಾತ್ರ ಆಗಿದೆ 2023ಕ್ಕೆ ಮೊದಲು. ಈಗ ನಮ್ಮದು 99%, 100% ನಾವು ಅವರಿಗೆ ಈ ಸ್ವತ್ತನ್ನ ಮಾಡಿಕೊಡ್ತಾ ಇದ್ದೀವಿ, ಅಂಡ್ ವಿತ್ ಎ ರಿಜಿಸ್ಟರ್ಡ್ ಸೇಲ್ ಡೀಡ್ ತಹಶೀಲ್ದಾರ್ ಕಡೆಯಿಂದ. ಸೊ ಈ ರೀತಿಯಾಗಿ ಮಾಡುವ ಕೆಲಸ ಪಕ್ಕ ಆಗ್ತಾ ಇದೆ.